PUC ದ್ವಿತೀಯ ವರ್ಷದ ಅರ್ಥಶಾಸ್ತ್ರ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಈ ಬಾರಿ ಸ್ವಲ್ಪ ಕೊಂಚ ಬದಲಾವಣೆ ಆಗಿದೆ. ಅದನ್ನೇ ಬಹಳಷ್ಟು ಜನ ನಾವೇನು ತಿಳ್ಕೊಂಡಿವಿ ಅಂತ ಹೇಳಿದ್ರೆ, ಕಠಿಣ ಪ್ರಶ್ನೆ 40% ಬರ್ತಾವೆ, ಬಹಳ ಕಠಿಣ ಅದಾವೆ ಅನ್ನುವಂಗ ನಮ್ಮೊಳಗೆ ಏನೋ ಕೋಲಾಹಲ ಸೃಷ್ಟಿ ಮಾಡ್ಕೊಂಡಿವಿ. ಆದ್ರೆ ವಾಸ್ತವವಾಗಿ ನೋಡಿದ್ರೆ ಬಹಳ ಈಸಿ ಅವು ಹಾಟ್ಗಳನ್ನು ಕೂಡ ನಾವು ಏನ್ ಮಾಡ್ಬೋದು, ಲಾಟ್ ಮಾಡ್ಬೋದು. ಸೊ ಇವತ್ತು ಪಾರ್ಟ್ ಈ ಪ್ರಶ್ನೆಯಲ್ಲಿ ಬರ್ತಕ್ಕಂಥ ಪ್ರಮುಖವಾದ 2 ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಒಂದು, ನಿಮ್ಗೆ ಏನ್ ಕೊಡ್ತಾನೆ ಅಂತ ಹೇಳಿದ್ರೆ, ಮಾರಾಟದ ಪ್ರಮಾಣ ಮತ್ತು ಪಿ ಕೊಟ್ಟು, ಪಿ ಅಂದ್ರೆ ಮಾರುಕಟ್ಟೆ ಬೆಲೆಯನ್ನು ಕೊಟ್ಟು, ಅಲ್ಲಿ ಏನ್ ಕೇಳ್ತಾನೆ ನಿಮ್ಗೆ ಅಂತ ಹೇಳಿದ್ರೆ, ಒಟ್ಟು ಆದಾಯ, ಸೀಮಾಂತ ಆದಾಯ, ಸರಾಸರಿ ಆದಾಯ ಕೇಳ್ತಾನೆ. ಇಲ್ಲಿ ಪಿ ವ್ಯಾಲ್ಯೂವನ್ನ ಮಾತ್ರ ಹೆಚ್ಚು ಕಡಿಮೆ ಮಾಡಬಹುದು. ನಾವು ತಿಳ್ಕೊಂಡ ಈ ಸಬ್ ನಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ಒಳಗ ಕ್ವಶನ್ ಬ್ಯಾಂಕ್ನೊಳಗ 60 ಕೊಟ್ಟಾನ. ಅದನ್ನ ಚೇಂಜ್ ಮಾಡಬಹುದು, ನಾಳೆ ಏನ್ ಮಾಡಬಹುದು, ಚೇಂಜ್ ಮಾಡಬಹುದು. ಸೊ ಈಗ ನೋಡ್ರಿ, ಮಾರಾಟದ ಪ್ರಮಾಣಗಳನ್ನ 0, 1, 2, 3, 4, 5 ಅವರೇ ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ. ಪಿ ಅನ್ನು ಕೊಟ್ಟಿದ್ದಾರೆ. ನೀವು ಏನ್ ಕಂಡುಹಿಡಿಬೇಕು, TR, MR, AR ಕಂಡುಹಿಡಿಬೇಕು. TR ಅಂದ್ರೆ ಏನು? TR ಅಂದ್ರ ಒಟ್ಟು ಆದಾಯ. ಒಟ್ಟು ಆದಾಯ ಯಾವಾಗ ಬರ್ತೈತಿ? ನಿರ್ದಿಷ್ಟವಾಗಿರ್ತಕ್ಕಂಥ ಬೆಲೆಗಳಲ್ಲಿ ಆ ಘಟಕಗಳನ್ನ ಮಾರಾಟ ಮಾಡ್ತಾ 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 ಹೋದಾಗ ಅವ್ನ ಒಟ್ಟು ಆದಾಯ ಬರ್ತೈತಿ. ಅದಕ್ಕೆ ಅದ್ರ ಸೂತ್ರ ಏನು? P ಇಂಟು Q. TR is equal to P ಇಂಟು Q. ಸೊ ಇಲ್ಲಿ 0 ಇಂಟು 60 0, 1 ಇಂಟು 60 60, 2 ಇಂಟು 60 120, ಲೈಕ್ ಈ ತರ ಮಾಡ್ತಾ ಹೋಗ್ತೀರಿ, ವ್ಯಾಲ್ಯೂಗಳು ಬರ್ತಾವೆ. ಇನ್ನಾದ್ಮೇಲೆ MR ಅಂದ್ರೆ ಏನಪ್ಪ? ಸೀಮಾಂತ ಆದಾಯ. TRN ಮೈನಸ್ TRN ಮೈನಸ್ 1. ಪ್ರತಿ ಘಟಕಗಳನ್ನ ಅದರ ಹಿಂದಿನ ಘಟಕದಿಂದ ಕಳೀತಾ ಹೋಗ್ಬೇಕು. ಸೀಮಾಂತ ಅಂದ್ರೆ ಒಂದು ಹೆಚ್ಚುವರಿ ಘಟಕದಿಂದ ಬರ್ತಕ್ಕಂಥ ಆದಾಯ. ಇದರಿಂದ ಯಾವುದೂ ಇಲ್ಲ, ಹೀಗಾಗಿ ಇದನ್ನ ಡ್ಯಾಶ್ ಇಡಬಹುದು, 0 ಇಡಬಹುದು. ಒಂದನೇ ಘಟಕದಲ್ಲಿ 0 ಘಟಕವನ್ನು ಕಳೆದ್ರೆ 60 ಮೈನಸ್ 0 60, 120 ಮೈನಸ್ 60 60, 180 ಮೈನಸ್ 120 60, ಲೈಕ್ ಈ ತರ 300 ಮೈನಸ್ 240 ಏನಾಗ್ತದೆ 60. ಎಲ್ಲಾನು 60ನೇ ಬರ್ತಾವೆ. ಯಾಕಂದ್ರ ಮಾರುಕಟ್ಟೆ ಬೆಲೆ ಒಂದೇ. ಮಾರುಕಟ್ಟೆ ಬೆಲೆ ಏನದ? ಒಂದೇ ಅದ. ಎಸ್, MR is equal to AR is equal to P ಅಂತ ಒಂದು ಗ್ರಾಫ್ ಬರ್ತಿದ್ದೇವೆ, ನೆನಪಿರ್ಬೇಕು ನಿಮ್ಗೆ. ಸೊ ಈ AR ಅಂದ್ರೆ ಏನಪ್ಪ? TR by Q ಅಂದ್ರೆ ಒಟ್ಟು ಆದಾಯವನ್ನ ಪ್ರತಿ ಘಟಕಗಳಿಂದ ಭಾಗಿಸಬೇಕು. ಸರಾಸರಿ ಆದಾಯದ ವ್ಯಾಖ್ಯಾನ ಹೇಳ್ತದೆ, ಪ್ರತಿ ಘಟಕದಿಂದ ಬರುವ ಆದಾಯ. ಎಸ್, ಅದು ಕೂಡ ಮಾರುಕಟ್ಟೆ ಬೆಲೆ ಸೇಮ್ ಇರೋದ್ರಿಂದ ಅದು ಫಿಕ್ಸ್ ಇರ್ತೈತಿ. ಮಾರುಕಟ್ಟೆ ಬೆಲೆ ಬೇರೆ ಬೇರೆ ಆಯ್ತಪ್ಪ ಅಂದ್ರೆ ಬೇರೆ ಬೇರೆ ಆಗ್ತೈತಿ. ಎಸ್, ಒಂದಿದ್ದು 0. ನೆಕ್ಸ್ಟ್ 60 by 1 is 60, 120 by 2 is 60, 180 by 3 is 60, 240 by 4 is 60, 300 by 5 is 60. ಈ ರೀತಿ ನಾವು ಈ ಕೋಷ್ಟಕವನ್ನ ಪಾರ್ಟಿನಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್. ಪಿ ಬೆಲೆ ಬೇಕಾದ ಕೊಡಿ, ಅವಾಗ ಅದನ್ನು ಚೇಂಜ್ ಮಾಡಿ ಬಿಡಿಸಕ್ ಕಲಿಬೇಕು. ಇನ್ನೊಂದು ಬಹಳ ಪ್ರಮುಖವಾದ ಪ್ರಶ್ನೆ ಅಂತ ಹೇಳಿದ್ರೆ, ಮುಂಗಡ ಪತ್ರದ ಮೇಲೆ ಪ್ರತಿ ವರ್ಷ ಕ್ವಶನ್ ಇತ್ತು, ಹೋದ ವರ್ಷನೂ ಇತ್ತು. ಬಟ್ ಈ ವರ್ಷ ಏನ್ ಚೇಂಜ್ ಮಾಡ್ಯಾನಂದ್ರ, ಪ್ರತಿ ವರ್ಷ ನಿಮ್ಮ ಕುಟುಂಬದ ಒಂದು ಆದಾಯ ಮತ್ತು ವೆಚ್ಚಗಳನ್ನು ಒಳಗೊಂಡು ಒಂದು ಮುಂಗಡ ಪತ್ರವನ್ನು ತಯಾರಿಸಿ ಅಂತ ಅಷ್ಟೇ ಕೇಳ್ತಿದ್ದ. ಆದ್ರೆ ಇದಕ್ಕೆ ಅದಕ್ಕೊಂದು ಈ ಸಲ ಬೇರೆ ಪ್ರಿಫಿಕ್ಸ್ ಸೇರ್ಸ್ಯಾನ. ಏನು ಅದು? ಸಮತೋಲಿತ ಮುಂಗಡ ಪತ್ರ ಅಂತರ ಕೇಳ್ತಾನ, ಇಲ್ಲ ಕೊರತೆ ಮುಂಗಡ ಪತ್ರ ಅಂತ ಆದ್ರೂ ಕೇಳ್ತಾನ, ಇಲ್ಲವೇ ಮಿಗುತೆ ಮುಂಗಡ ಪತ್ರ ಅಂತ ಆದ್ರೂ ಕೇಳ್ತಾನ. ಈಗ ಇದನ್ನ ಹೆಂಗ ನಾವೀಗ ಸಮತೋಲನ ಮುಂಗಡ ಪತ್ರದ ಒಂದು ಪ್ರಾಬ್ಲಮ್ ಅನ್ನು ಬಿಡಿಸೋಣ. ಮಾಸಿಕ ಆದಾಯದ ಮೂಲಗಳು ರೂಗಳಲ್ಲಿ, ಮಾಸಿಕ ವೆಚ್ಚದ ಮೂಲಗಳು ರೂಪಾಯಿಗಳಲ್ಲಿ, ಇಷ್ಟು ಬರ್ಕೋಬೇಕು. ಕಾಲಮ್ ಅನ್ನು ರೆಡಿ ಮಾಡ್ಕೋಬೇಕು. ಮಾಡ್ಕೊಂಡು ನಿಮ್ಮ ಕುಟುಂಬದ ಯಾವುದಾದ್ರೂ ನೀವು ಕೊಟ್ಟಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ ಇದ್ದುದ್ದ ಬರಿಬೇಕಂತೇನಿಲ್ಲ, ಏನಾದ್ರೂ ಒಟ್ಟು 5 ಸಂಗತಿಗಳನ್ನು ಇಲ್ಲಿ ಬರಿಬೇಕು. ಕೃಷಿ, ಕೂಲಿ, ಹೈನುಗಾರಿಕೆ, ಕೋಳಿ ಸಾಗಾಣಿಕೆ, ಈ ತರ. ಅದೇ ರೀತಿ ವೆಚ್ಚ ಏನಪ್ಪ? ನಿಮ್ಮ ಮನೆಗೆ ಆಹಾರಕ್ಕದ,
ಬಿಟ್ರೆ ನಿಮ್ಗೆ ಯಾವ ನೆನಪಾಗ್ಲಿಕ್ಕೆ ಮನರಂಜನೆ ನೆನಪಾಗ್ಲಿ ಯಾವ್ದಾರ ಒಂದು 5 ಹಾಕೋಬೇಕು. ಆಹಾರ, ಆರೋಗ್ಯ, ಬಾಡಿಗೆ, ಶಿಕ್ಷಣ ಈ ತರ. ಇನ್ನ ಇದು ಸಮತೋಲಿತ ಮುಂಗಡ ಪತ್ರ ಆಗಿರೋದ್ರಿಂದ ನಿಮ್ಗೆ ಸ್ವಲ್ಪ ಈಸಿ ಮಾಡ್ಲಿಕ್ಕೆ ಇಲ್ಲಿ ಯಾವ ವ್ಯಾಲ್ಯೂ ತಗೋತಿರಲ್ಲ ಅದನ್ನ ಇದ್ರೊಳಗೆ ಎಲ್ಲರ ಒಂದ್ ಕಡೆ ಹಾಕೊಂಡ್ರೆ, ಈ ವ್ಯಾಲ್ಯೂನು ಆ ಕಡೆ ಒಂದು ಎಲ್ಲೇ ಕಡೆ ಹಾಕೊಂಡ್ರೆ, ಈ ವ್ಯಾಲ್ಯೂನು ಅದ್ರ ಎಕ್ಸಾಕ್ಟ್ ಇದನ್ನ ಇದಕ್ಕೆ ಹಾಕ್ಬೇಡ್ರಿ, ಸ್ವಲ್ಪ ಕೆಳಗೆ ಮಗ ಮಾಡ್ಕೊಡ್ರಿ. ಹಾಕಿದ್ರು ತಪ್ಪೇನಿಲ್ಲ. ನೀವು ಕೃಷಿಯಿಂದ ಬಂದಿರತಕ್ಕಂತ 1 ಲಕ್ಷವನ್ನ ಆಹಾರಕ್ಕಾಗಿ ಖರ್ಚು ಮಾಡ್ತೀವಿ ಅಂದ್ರೆ ತಪ್ಪಿಲ್ಲ, ನೀವು ಯಾರು ಅಬ್ಜೆಕ್ಷನ್ ಮಾಡಾಗಿಲ್ಲ. ನಿಮ್ಗೇನ್ ಬೇಕು, ಒಟ್ಟಾರೆ ಇಲ್ಲಿ ಕೆಲವು ಸಂಗತಿಗಳು ಬೇಕು, ಇಲ್ಲಿ ಕೆಲವು ಅಂಕಿ ಸಂಖ್ಯೆಗಳು ಬೇಕು, ಟೋಟಲ್ ಅಷ್ಟೇ ಇರ್ಬೇಕು. ಟೋಟಲ್ ಏನಿರ್ಬೇಕು ಅಷ್ಟೇ ಇರ್ಬೇಕು. ಅಷ್ಟೇ ಇದ್ದಾಗ ಯಾವ ಮುಂಗಡ ಪತ್ರ ಬರ್ತೈತಿ, ಸಮತೋಲಿತ ಮುಂಗಡ ಪತ್ರ. ಒಂದು ವಿವರವಾಗಿ ಬಿಡಿಸಿದ್ರೆ ಕೃಷಿಯಿಂದ 1 ಲಕ್ಷ, ಕೂಲಿಯಿಂದ 50,000, ಹೈನುಗಾರಿಕೆಯಿಂದ 40,000, ಕೋಳಿ ಸಾಗಾಣಿಕೆಯಿಂದ 60,000, ಇತರೆಯಿಂದ 2 ಲಕ್ಷ. ಪೂರ್ಣ ಅಂಕಿಯಲ್ಲಿ ಬರುವಾಗ ನಾನು ಸ್ವಲ್ಪ ಜಾಣತನ ಮಾಡಿ ಬರ್ಕೊಂಡೇನೆ. ಇವ್ಕೂರ್ನ ಈ ಕಡೆ ಎಲ್ಲೋ ಒಂದೊಂದ್ ಕಡೆ ಶಿಫ್ಟ್ ಮಾಡ್ತೇವೆ. ಇದನ್ನು ಕೂಡ 4,50,000 ಬರ್ತೈತಿ, ಇದು 4,50,000 ಬರ್ತದ. ಆದ್ದರಿಂದ ಇದು ಯಾವ ಮುಂಗಡ ಪತ್ರ, ಆದಾಯ ಇಕ್ವಲ್ಟು ವೆಚ್ಚ ಐತಿ, ಇದು ಸಮತೋಲಿತ ಮುಂಗಡ ಪತ್ರ. ಒಂದ್ ವೇಳೆ ಮಿಗುತೆ ಮುಂಗಡ ಪತ್ರ ಕೇಳಿದ್ದ, ಮಿಗುತಿ ಅಂದ್ರೆ ಏನ್ ಹೆಚ್ಚಾಗಬೇಕು, ಆದಾಯ ಹೆಚ್ಚಾಗಬೇಕು. ಇದ್ರೊಳಗಿನ ಯಾವ್ದಾದ್ರು ಒಂದು ಆದಾಯವನ್ನ 10,000 ಹೆಚ್ಚಿಗೆ ಮಾಡ್ಕೊಡ್ರಿ. ಹೆಚ್ಚಿಗೆ ಮಾಡ್ಕೊಂಡು ಟೋಟಲ್ 10,000 ಹೆಚ್ಚಿಗೆ ಮಾಡಿ. ಈಗ ಹಾಗೆ ಇದೆ, ಅವಾಗ ಈ ಕೆಳಗೆ ಏನ್ ಬರೀತೀರಿ, ಆದಾಯ ಈಸ್ ಗ್ರೇಟರ್ ದ್ಯಾನ್ ವೆಚ್ಚ. ಇದು ಮಿಗುತೆ ಮುಂಗಡ ಪತ್ರವಾಗಿದೆ. ಆದ್ದರಿಂದ ಆದಾಯವು ವೆಚ್ಚಕ್ಕಿಂತಲೂ ಹೆಚ್ಚಾಗಿದೆ. ಒಂದ್ ವೇಳೆ ಕೊರತೆ ಮುಂಗಡ ಪತ್ರ ಕೇಳಿದ್ನಂದ್ರ ಇದ್ರೊಳಗೊಂದು ಯಾವ್ದಾದ್ರು ವ್ಯಾಲ್ಯೂವನ್ನ 10,000 1 ಲಕ್ಷನೋ ಎಷ್ಟು ಹೆಚ್ಚಿಗೆ ಮಾಡಿ. ಹೆಚ್ಚಿಗೆ ಮಾಡಿದ್ರೆ ಟೋಟಲ್ದಾಗ ಅಷ್ಟೇ ಹೆಚ್ಚಿಗೆ ಮಾಡಿ. ಹೆಚ್ಚಿಗೆ ಮಾಡಿಬಿಟ್ಟು ಇಲ್ಲಿ ಬರಿಬೇಕು, ವೆಚ್ಚ ಆದಾಯಕ್ಕಿಂತಲೂ